ವಿದ್ಯಾಭ್ಯಾಸಕ್ಕೆ ಅಂತ ಕ್ಯಾಲಿಫೋರ್ನಿಯಾಗೆ ಹೋಗಿರುವಂತಹ ಯುವಕ ಮೃತನಾಗಿ ಪತ್ತೆಯಾಗಿರುವುದು ಕುಟುಂಬಸ್ಥರಿಗೆ ದೊಡ್ಡ ಆಘಾತ ಉಂಟಾಗಿದೆ. ಸದ್ಯ ಅವರ ಮನೆಯ ಮುಂಭಾಗದಲ್ಲಿ ನಾವಿದ್ದೀವಿ. ಇಲ್ಲಿ ಯಾವ ರೀತಿಯ ಚಿತ್ರಣ ಇದೆ ಅನ್ನೋದನ್ನ ನಿಮಗೆ ನಾವು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀವಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಆ ಒಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತಾರೆ. ಕ್ಯಾಲಿಫೋರ್ನಿಯಾಗೆ ಸಾಕೇತ್ ಶ್ರೀನಿವಾಸಯ್ಯ ಅನ್ನುವಂತಹ ಹುಡುಗ ಕಳೆದ 4-5 ತಿಂಗಳ ಹಿಂದಷ್ಟೇ ತನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಿದ್ದ. ಸೊ ಆತ ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾನೆ ಅನ್ನುವಂತಹ ಖುಷಿಯಲ್ಲಿ ಇದ್ದಂತಹ ಪೇರೆಂಟ್ಸ್ಗೆ ಒಂದು ದೊಡ್ಡ ಆಘಾತ ಎದುರಾಗಿದೆ. ಅಂದ್ರೆ ಆತನ ಒಂದು ಸಾವಿನ ಸುದ್ದಿ ಬಿದ್ದಿದೆ. ಕಳೆದ ಫೆಬ್ರವರಿ 9ರಂದು ಸಾಕೇತ್ ನಾಪತ್ತೆ ಆಗ್ತಾರೆ. ಫೆಬ್ರವರಿ 9 ಮೊದಲು ತಾಯಿಗೆ ಕರೆ ಮಾಡ್ತಾರೆ. ತಾಯಿ ಕರೆಯನ್ನ ಸ್ವೀಕರಿಸುವುದಿಲ್ಲ. ಅದಾದ ಬಳಿಕ ವಾಪಸ್ ಮಾಡಿದಂತಹ ಸಂದರ್ಭದಲ್ಲಿ ಆತ ಕೂಡ ಕಾಲ್ ಅನ್ನ ಎತ್ತೋದಿಲ್ಲ. ಬಳಿಕ ಅಲ್ಲೇ ಒಂದು ಆತನ ರೂಮ್ ಮೇಟು ಕಂಪ್ಲೇಂಟ್ ಕೊಡುವಂತಹ ಕೆಲಸ ಮಾಡ್ತಾರೆ. ಸ್ಥಳೀಯ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸಿದಾಗ ಕೆರೆಯ ಬಳಿ ಅವರ ಶೂ ಮತ್ತೆ ಜಾಕೆಟ್ ಇದೆಲ್ಲವೂ ಕೂಡ ಪತ್ತೆ ಆಗುತ್ತೆ. ಅದಾದ ಮೇಲೆ ಸಾಕೇತ್ನ ಸುಳಿವು ಯಾರಿಗೂ ಕೂಡ ಸಿಗೋದಿಲ್ಲ. ಲಾಸ್ಟ್ ಲೊಕೇಶನ್ ನ ಟ್ರೇಸ್ ಮಾಡಿ ಪೊಲೀಸರು ಹುಡುಕಿದಂತಹ ಸಂದರ್ಭದಲ್ಲಿ ಆತನ ಮೃತದೇಹ ಪತ್ತೆಯಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಯಭಾರಿ ಕಚೇರಿಯಿಂದ ಅಧಿಕೃತವಾಗಿ ಇವತ್ತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಾಕೇತ್ನ ಫ್ಯಾಮಿಲಿಯು ಕೂಡ ಅಷ್ಟೇ ತುಂಬಾ ಸರಳ ಸ್ವಭಾವದವರು, ಯಾರ ತಂಟೆಗೂ ಕೂಡ ಹೋಗೋದಿಲ್ಲ. ಅವರ ತಂದೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ 2 ಮಕ್ಕಳು. ಸೊ ಸಾಕೇತ್ನ ಸಾವಿನ ಸುದ್ದಿಯನ್ನ ಕೇಳಿ ಇಡೀ ಕುಟುಂಬ ಈಗ ದುಃಖದಲ್ಲಿ ಮುಳುಗಿರುವಂಥದ್ದು. ಅವರ ಮನೆಯ ಆವರಣದಲ್ಲೂ ಕೂಡ ನೀರವ ಮೌನ ಆವರಿಸಿದೆ. ಕುಟುಂಬಸ್ಥರು ಕೂಡ ಒಬ್ಬೊಬ್ಬರಾಗೆ ಬಂದು ಸಾಕೇತ್ನ ಮನೆಯವರನ್ನ ಸಂತೈಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿನ ತಂದೆ ತಾಯಿಗೆ ಅಂದ್ರೆ ಸಾಕೇತ್ ತಂದೆ ತಾಯಿಗೆ ಇರುವಂತಹ ದುಃಖ ಏನಪ್ಪಾ ಅಂತ ಅಂದ್ರೆ ತನ್ನ ಮಗನ ಮೃತದೇಹವನ್ನು ನೋಡೋದಕ್ಕೂ ಕೂಡ ಹೋಗೋಕೆ ಆಗ್ತಿಲ್ವಲ್ಲ ಅನ್ನುವಂತಹ ದುಃಖ, ಆತಂಕ ಅವರಲ್ಲಿ ಕಾಡ್ತಾ ಇರುವಂಥದ್ದು. ಇಡೀ ಈ ಒಂದು ಡಿ ಗ್ರೂಪ್ ಬಡಾವಣೆಯಲ್ಲಿ ಅವರು ವಾಸವಾಗಿದ್ದಾರೆ. ಇಡೀ ಲೇಔಟ್ನ ಜನರೆಲ್ಲರೂ ಕೂಡ ಬಂದು ಅವರ ಮನೆಯವರನ್ನ ಸಾಂತ್ವನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಬೆಳೆದು ನಿಂತ ಮಗನ ಅಗಲಿಕೆಯನ್ನ ನೋವನ್ನ ನುಂಗೋಕ್ಕಾಗದೆ, ಆ ಅಗಲಿಕೆಯ ನೋವನ್ನ ಭರಿಸೋದಕ್ಕಾಗದೆ ಕುಟುಂಬಸ್ಥರು ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಒಬ್ಬೊಬ್ಬರಾಗೆ ಅವರ ಮನೆ ಎದುರು ಕೂಡ ಬಂದು ಅವರನ್ನ ಸಾಂತ್ವನ ಮಾಡ್ತಾ ಇರುವಂತಹ ಚಿತ್ರಣ ಸದ್ಯ ಕಂಡು ಬರ್ತಾ ಇರುವಂಥದ್ದು. ಸದ್ಯ ಸಾಕೇತ್ ಮೃತದೇಹವನ್ನ ತರೋದಕ್ಕೆ ಅಂದ್ರೆ ಭಾರತಕ್ಕೆ ಕರೆತರೋದಕ್ಕೆ ಎಲ್ಲ ರೀತಿಯಾದಂತಹ ಕಾನೂನು ಪ್ರಕ್ರಿಯೆಗಳನ್ನು ಕೂಡ ನಡೆಸ್ತಾ ಇರುವಂತಹದ್ದು. ಕ್ಯಾಮ್ರಾಮನ್ ರಾಯ್ಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ವಿದ್ಯಾಭ್ಯಾಸಕ್ಕೆ ಅಂತ ಕ್ಯಾಲಿಫೋರ್ನಿಯಾಗೆ ಹೋಗಿರುವಂತಹ ಯುವಕ ಮೃತನಾಗಿ ಪತ್ತೆಯಾಗಿರುವುದು ಕುಟುಂಬಸ್ಥರಿಗೆ ದೊಡ್ಡ ಆಘಾತ ಉಂಟಾಗಿದೆ. ಸದ್ಯ ಅವರ ಮನೆಯ ಮುಂಭಾಗದಲ್ಲಿ ನಾವಿದ್ದೀವಿ. ಇಲ್ಲಿ ಯಾವ ರೀತಿಯ ಚಿತ್ರಣ ಇದೆ ಅನ್ನೋದನ್ನ ನಿಮಗೆ ನಾವು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀವಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಆ ಒಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತಾರೆ. ಕ್ಯಾಲಿಫೋರ್ನಿಯಾಗೆ ಸಾಕೇತ್ ಶ್ರೀನಿವಾಸಯ್ಯ ಅನ್ನುವಂತಹ ಹುಡುಗ ಕಳೆದ 4-5 ತಿಂಗಳ ಹಿಂದಷ್ಟೇ ತನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಿದ್ದ. ಸೊ ಆತ ವಿದ್ಯಾಭ್ಯಾಸವನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾನೆ ಅನ್ನುವಂತಹ ಖುಷಿಯಲ್ಲಿ ಇದ್ದಂತಹ ಪೇರೆಂಟ್ಸ್ಗೆ ಒಂದು ದೊಡ್ಡ ಆಘಾತ ಎದುರಾಗಿದೆ. ಅಂದ್ರೆ ಆತನ ಒಂದು ಸಾವಿನ ಸುದ್ದಿ ಬಿದ್ದಿದೆ. ಕಳೆದ ಫೆಬ್ರವರಿ 9ರಂದು ಸಾಕೇತ್ ನಾಪತ್ತೆ ಆಗ್ತಾರೆ. ಫೆಬ್ರವರಿ 9 ಮೊದಲು ತಾಯಿಗೆ ಕರೆ ಮಾಡ್ತಾರೆ. ತಾಯಿ ಕರೆಯನ್ನ ಸ್ವೀಕರಿಸುವುದಿಲ್ಲ. ಅದಾದ ಬಳಿಕ ವಾಪಸ್ ಮಾಡಿದಂತಹ ಸಂದರ್ಭದಲ್ಲಿ ಆತ ಕೂಡ ಕಾಲ್ ಅನ್ನ ಎತ್ತೋದಿಲ್ಲ. ಬಳಿಕ ಅಲ್ಲೇ ಒಂದು ಆತನ ರೂಮ್ ಮೇಟು ಕಂಪ್ಲೇಂಟ್ ಕೊಡುವಂತಹ ಕೆಲಸ ಮಾಡ್ತಾರೆ. ಸ್ಥಳೀಯ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸಿದಾಗ ಕೆರೆಯ ಬಳಿ ಅವರ ಶೂ ಮತ್ತೆ ಜಾಕೆಟ್ ಇದೆಲ್ಲವೂ ಕೂಡ ಪತ್ತೆ ಆಗುತ್ತೆ. ಅದಾದ ಮೇಲೆ ಸಾಕೇತ್ನ ಸುಳಿವು ಯಾರಿಗೂ ಕೂಡ ಸಿಗೋದಿಲ್ಲ. ಲಾಸ್ಟ್ ಲೊಕೇಶನ್ ನ ಟ್ರೇಸ್ ಮಾಡಿ ಪೊಲೀಸರು ಹುಡುಕಿದಂತಹ ಸಂದರ್ಭದಲ್ಲಿ ಆತನ ಮೃತದೇಹ ಪತ್ತೆಯಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಯಭಾರಿ ಕಚೇರಿಯಿಂದ ಅಧಿಕೃತವಾಗಿ ಇವತ್ತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಾಕೇತ್ನ ಫ್ಯಾಮಿಲಿಯು ಕೂಡ ಅಷ್ಟೇ ತುಂಬಾ ಸರಳ ಸ್ವಭಾವದವರು, ಯಾರ ತಂಟೆಗೂ ಕೂಡ ಹೋಗೋದಿಲ್ಲ. ಅವರ ತಂದೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರಿಗೆ 2 ಮಕ್ಕಳು. ಸೊ ಸಾಕೇತ್ನ ಸಾವಿನ ಸುದ್ದಿಯನ್ನ ಕೇಳಿ ಇಡೀ ಕುಟುಂಬ ಈಗ ದುಃಖದಲ್ಲಿ ಮುಳುಗಿರುವಂಥದ್ದು. ಅವರ ಮನೆಯ ಆವರಣದಲ್ಲೂ ಕೂಡ ನೀರವ ಮೌನ ಆವರಿಸಿದೆ. ಕುಟುಂಬಸ್ಥರು ಕೂಡ ಒಬ್ಬೊಬ್ಬರಾಗೆ ಬಂದು ಸಾಕೇತ್ನ ಮನೆಯವರನ್ನ ಸಂತೈಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿನ ತಂದೆ ತಾಯಿಗೆ ಅಂದ್ರೆ ಸಾಕೇತ್ ತಂದೆ ತಾಯಿಗೆ ಇರುವಂತಹ ದುಃಖ ಏನಪ್ಪಾ ಅಂತ ಅಂದ್ರೆ ತನ್ನ ಮಗನ ಮೃತದೇಹವನ್ನು ನೋಡೋದಕ್ಕೂ ಕೂಡ ಹೋಗೋಕೆ ಆಗ್ತಿಲ್ವಲ್ಲ ಅನ್ನುವಂತಹ ದುಃಖ, ಆತಂಕ ಅವರಲ್ಲಿ ಕಾಡ್ತಾ ಇರುವಂಥದ್ದು. ಇಡೀ ಈ ಒಂದು ಡಿ ಗ್ರೂಪ್ ಬಡಾವಣೆಯಲ್ಲಿ ಅವರು ವಾಸವಾಗಿದ್ದಾರೆ. ಇಡೀ ಲೇಔಟ್ನ ಜನರೆಲ್ಲರೂ ಕೂಡ ಬಂದು ಅವರ ಮನೆಯವರನ್ನ ಸಾಂತ್ವನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಬೆಳೆದು ನಿಂತ ಮಗನ ಅಗಲಿಕೆಯನ್ನ ನೋವನ್ನ ನುಂಗೋಕ್ಕಾಗದೆ, ಆ ಅಗಲಿಕೆಯ ನೋವನ್ನ ಭರಿಸೋದಕ್ಕಾಗದೆ ಕುಟುಂಬಸ್ಥರು ಈಗ ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಒಬ್ಬೊಬ್ಬರಾಗೆ ಅವರ ಮನೆ ಎದುರು ಕೂಡ ಬಂದು ಅವರನ್ನ ಸಾಂತ್ವನ ಮಾಡ್ತಾ ಇರುವಂತಹ ಚಿತ್ರಣ ಸದ್ಯ ಕಂಡು ಬರ್ತಾ ಇರುವಂಥದ್ದು. ಸದ್ಯ ಸಾಕೇತ್ ಮೃತದೇಹವನ್ನ ತರೋದಕ್ಕೆ ಅಂದ್ರೆ ಭಾರತಕ್ಕೆ ಕರೆತರೋದಕ್ಕೆ ಎಲ್ಲ ರೀತಿಯಾದಂತಹ ಕಾನೂನು ಪ್ರಕ್ರಿಯೆಗಳನ್ನು ಕೂಡ ನಡೆಸ್ತಾ ಇರುವಂತಹದ್ದು. ಕ್ಯಾಮ್ರಾಮನ್ ರಾಯ್ಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.